ಎಸ್ ಸರ್. ಯಾವ ವಿಚಾರಕ್ಕೆ? ಬರ್ತ್ಡೇ ಇಲ್ಲ, ಏನಾಗುತ್ತೆ ಸರ್, ಇದೇನಾಗುತ್ತೆ ಸರ್, ಒಂದು ಬರ್ತ್ಡೇ ಅಂತ ಬಂದಾಗ ಮನೆ ವಾತಾವರಣ, ಮನೆ ಅಕ್ಕಪಕ್ಕದಲ್ಲಿ ನಮ್ಮ ತಂದೆ ತಾಯಂದಿರೊಟ್ಟಿಗೆ ನಾವು ಇರಬೇಕು ಅನ್ನೋದು ಫಸ್ಟಿಂದ ನನ್ನ ಆಸೆ ಸರ್. ನಾನು ಹುಟ್ಟುಹಬ್ಬದ ದಿನ ನಾನು ಹಾಗೂ ನ್ಯೂ ಇಯರ್ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ನಾನು ಆ ದಿನ ವಾಪಸ್ ಬರ್ತಾ ಇದ್ದೆ. ಐ ಯೂಸ್ ಟು ಆಲ್ವೇಸ್ ಸ್ಪೆಂಡ್ ಇಟ್ ವಿತ್ ಮೈ ಪೇರೆಂಟ್ಸ್. ದಟ್ಸ್ ಅ ಪ್ರೈಮ, ಎಲ್ಲೋ ಸೆಂಟ್ರಲೈಸ್ಡ್ ಅಲ್ಲ. ಆಮೇಲಿಂದ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಜಾಗ ಇದೆ ಈಗ ಮನೆ ಹತ್ತಿರ, ಅಂದರೆ ಬರೋದಕ್ಕೆ ಈಸಿ, ಅದೂ ಅಭ್ಯಾಸ ಆಗೋಗಿದೆ. ಇದೆಲ್ಲೋ ಒಂದು ಕಡೆ ಅಂದರೆ ಏನಾಗುತ್ತೆ, ಎಲ್ಲ ಕಡೆಯಿಂದ ಬಂದು ಆ ಊರಿಗೆ ಸೇರಿಸ್ಬೇಕಾದ್ರೆ ಐ ಥಿಂಕ್ ಆ ಊರಲ್ಲಿ ನಾವು ದೊಡ್ಡ ಖೇಯಾಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲಿರೋವಂಥ ಒಂದು ಏರ್ಪಾಡು ಏನು ಮಾಡೋವಂಥ ಶಕ್ತಿಗಳು, ಇಲ್ಲಿರೋ ಎಫಿಷಿಯನ್ಸಿ ನಮ್ಗೆ ಆ ಊರುಗಳಲ್ಲಿ ಸಿಗಲ್ಲ. ಯಾವುದೋ ಆಡಿಯೋ ಫಂಕ್ಷನ್ ಮಾಡ್ದಂಗೆ ಅಲ್ವಲ್ಲ ಅದು. ಎಲ್ಲ ಕಡೆಯಿಂದ ಬರ್ತಾರೆ ಅಂದಾಗ ಲಕ್ಷಾನುಗಟ್ಟಲೆ ಜನ ಸೇರೋಕ್ಕಾಗ್ಬಿಟ್ರೆ ಹೌ ಡು ಐ ಕಂಟ್ರೋಲ್ ಇಟ್ ಸರ್? ಅದು ಓನ್ಲಿ ಪೊಲಿಟಿಕಲಿ ದೇ ಕ್ಯಾನ್ ಕಂಟ್ರೋಲ್ ಸಚ್ ಕ್ರೌಡ್. ವಿ ಕೆನಾಟ್. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಡೇಂಜರಸ್ ಥಿಂಗ್ ಟು ಡೂ. ವೆರಿ ಡೇಂಜರಸ್ ಥಿಂಗ್ ಟು ಡೂ. ಯು ರೈಟ್. ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲ್. ಅಫ್ಕೋರ್ಸ್ ಸರ್. ಅದಕ್ಕೆ ನಾವೇನು ಮಾಡ್ತೀವಿ, ಬರ್ತ್ಡೇಲಿ ಮಾಡಿದ್ರು ಆಡಿಯೋ ಫಂಕ್ಷನ್ ಅನ್ನೋದೇನಿದೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ನಾವು ಆದಷ್ಟು ಅಲ್ಲೂ ಸೇರೋಕ್ಕೆ ಇಷ್ಟಪಡ್ತಾ ಇರ್ತೀವಿ. ಬರ್ತ್ಡೇ ಅಂತ ಬಂದಾಗ ಇಟ್ಸ್ ಯೂನಿವರ್ಸಲ್ ಥಿಂಗ್ ಅಲ್ಲ. ಎಲ್ಲರಿಗೂ ಕರೆದಂಗೆ ನಾವು ಫ್ಯಾನ್ಸ್ನ, ನಾವು ಒಫಿಷಿಯಲಾಗಿ ಕರೆದಂಗೆ ಎಲ್ಲ ಫ್ಯಾನ್ಸ್ಗಳು ಅಲ್ಲಿಗೆ ಬನ್ನಿ ಅಂತ ಬಂದೇ ಬರ್ತಾರೆ. ಹೇಗೆ ಕಂಟ್ರೋಲ್ ಮಾಡಲಿ ನಾನು? ನಂದಲ್ಲ ಊರದು. ಅಲ್ಲಿ ಪೊಲೀಸ್ ಸಿಬ್ಬಂದಿಗಳದ್ದು ಇದು ಕಮ್ಮಿ ಇರುತ್ತೆ, ಎಫಿಷಿಯನ್ಸಿ ಕಮ್ಮಿ ಇರುತ್ತೆ. ಇಟ್ ಈಸ್ ವೆರಿ ಡೇಂಜರಸ್ ನಂದು. ದಟ್ಸ್ ಆಲ್ ಐ ಆಮ್ ಸೇಯಿಂಗ್. ಎಸ್ ಸರ್. ಪ್ರವೀಣ್ ಹೇಳಿದ್ರಾ? ಬಾಪ ಬಾ ಹೇಳ. ಏನವನು ಏನೇನೋ ಮಾತಾಡ್ತಾನೆ ಸರ್, ಸೀರಿಯಸ್ ಆಯ್ತಾ ಅಂದ್ಬಿಡಿ. ಬಂದಾಗ ಏನೋ ಆಗಿರುತ್ತೆ, ಅದೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ ಬಿಡಿ. ಬಂದವ್ರದ್ದು ತಪ್ಪಲ್ಲ ಸರ್, ಒಂದು ಟ್ರೈ ಮಾಡಿರ್ತಾರೆ, ಆವಾಗ ಅವ್ರಿಗೆ ಅರ್ಥ ಆಗಿರುತ್ತೆ ನಮ್ಗೆ ಇತ್ತಾಳೆ ಕಿವಿ ಇಲ್ಲ, 2 ಕೈಗಳಿದ್ದಾವೆ ಅಂತ. ಗೊತ್ತಾದ್ಮೇಲೆ ಮನೆಗೆ ಹೋಗಿರ್ತಾರೆ ಅಷ್ಟೇ. ಎಲ್ಲರೂ ಟ್ರೈ ಮಾಡ್ತಾನೆ ಇರ್ತಾರೆ, ಅದಕ್ಕೆ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ, ಬಿಟ್ಬಿಡ್ಬೇಕಷ್ಟೇ. ಸಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನನ್ನ ಮನೆಗೆ ಬಂದಾಗ ಬೇರೆ ಕಲಾವಿದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ. ನಮಗೆ ಯಾಕೆ ಬೇಕು? ನಮ್ಮ ಮಾತಾಡೋಣ ಬನ್ನಿ. ತಮಾಷೆ ಮಾಡಬೇಕಾದ್ರು ಅಟ್ ದಿ ಕಾಸ್ಟ್ ಆಫ್ ಸಂಬಡಿ ನಾವ್ಯಾಕೆ ನಗಬೇಕು? ನಮಗೆ ಜೋಕ್ ಮಾಡೋಕ್ಕೆ ಬರಲ್ಲ ಅಂದರೆ ಸುಮ್ಮನೆ ಕೂತಿರ್ಬೇಕು. ಯಾರ್ದು ಹೆಸರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ನಗಾಡೋದಲ್ಲ, ಅಥವಾ ನಾನು ಮಾತು ಕೇಳ್ತೀನಂತ ನನಗೆ ಹೇಳೋದಲ್ಲ. ಸಿ, ಎದುರುಗಡೆ ಕೂತಿರೋ ವ್ಯಕ್ತಿ ನಮಗವ್ರಿಗೂ ಸಂಬಂಧ ಹೇಗೆ ಇರಲಿ, ಅವ್ರದ್ದು ಸಾಧನೆಗಳಿರ್ತವೆ, ಅವ್ರದ್ದು ಕಷ್ಟಗಳಿರ್ತವೆ, ಸುಖಗಳಿರ್ತವೆ. ಆ ಸಾಧನೆಗೆ ನಾವು ಗೌರವ ಕೊಡಬೇಕು ಅಂದರೆ ಅವರ ಅನುಪಸ್ಥಿತಿಯಲ್ಲಿ ನಾವು ಮಾತಾಡೋದು, ಏನೇ ಥರ ಮಾತಾಡೋದು ತಪ್ಪಾಗುತ್ತೆ. ಒಳ್ಳೇದು ಮಾತಾಡೋಕ್ಕಾಗಲಿಲ್ವಾ? ಕೆಟ್ಟದ್ದು ಯಾಕೆ ಮಾತಾಡಬೇಕು? ನಮಗೆ ಯಾಕೆ ಬೇಕು? ನಾನು ಕೇಳಿದ್ನ, ಬಂದ, ತಿನ್ನ, ಕುಡಿದ್ನ, ಓದ್ನ ಅಂತ ಇರಬೇಕು. ಬೇರೆಯವ್ರ ವಿಚಾರ ಯಾಕೆ ಹೇಳಿ? ಬೇಡ ಅಷ್ಟೇ, ನಮ್ಗೆ ಯಾಕೆ ಬೇಕು? ಎನಿವನ್ ಎಲ್ಸ್?